ನನ್ನ ಹತ್ರ ನೋಡಿ ದಾಖಲೆ ಇದೆ. 13,999 ಮನೆಗಳು ಯಾರಿಗೆ ಫ್ಲಡ್ ಆಗಿ ಮಳೆ ಬಂದು ಮನೆ ಬಿದ್ದೋದವ್ರಿಗೆ ಇಲ್ಲಿದೆ ನೋಡಿ. ಇವ್ರು ಕೊಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಇವ್ರು ಮನೆ ಕಳ್ಕೊಂಡು ಬೀದಿಯಲ್ಲಿದ್ದಾರೆ, ಮರದ ಕೆಳಗಡೆ ವಾಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಕರೆಂಟು ಇಲ್ಲ, ಏನೂ ಇಲ್ಲ, ಊಟನೂ ಇಲ್ಲ. ನೋಡಿ ಇಲ್ಲಿ ಊಟ ರೆಡಿಯಾಗಿದೆ, ಅವಾಗ ಎಲ್ಲ ಕರೆಂಟ್ ನಮ್ಮ KEB ಅಧಿಕಾರಿಗಳು ಎಲ್ಲಿದ್ದಾರೆ? ಮಾನ ಮರ್ಯಾದೆ ಇದೆಯಾ KEB ಅಧಿಕಾರಿಗಳಿಗೆ, ಬೆಸ್ಕಾಂ ಅಧಿಕಾರಿಗಳಿಗೆ? ನಾಚಿಕೆ ಆಗಲ್ವ ನಿಮಗೆ? ಮನುಷ್ಯತ್ವ ಇಲ್ಲ ಅನ್ರಿ ನೀವು? ಈ ಲೈನ್ ಹೇಳ್ಕೊಡ್ತೀರಲ್ಲ, ಇದು ಪ್ಲಾಸ್ಟಿಕ್ ಲೈನ್ ಹೇಳ್ಕೊಟ್ಟಿದ್ದೀರಾ. ನಮ್ಮ ಮನೆ ಮುಂದೆ ನಮಗೆ ಪ್ಲಾಸ್ಟಿಕ್ ಲೈನ್ ಇಲ್ಲ, ಕಂಬಗಳು ಹಾಕಿ ನೋಡಿ ನಡ್ಕೊಟ್ಟಿದ್ದಾರೆ. ನಾಚಿಕೆ ಆಗಲ್ವಾ? ಇಲ್ಲ, ಇದನ್ನು ಬಾಂಗ್ಲಾದೇಶದಿಂದ ತಂದ್ರೆ ಅವರು ಮೀಟ್ರ್ ಹಾಕಿದ್ದೀರಾ. ನಿಮ್ಮ ಯೋಗ್ಯತೆಗೆ ಅಷ್ಟು ಬೆಂಕಿ ಇಕ್ಕಿದ್ರು ಬೆಸ್ಕಾಂ ಅವರು. ನಾಚಿಕೆ ಆಗಲ್ವಾ ನಿಮಗೆ? ಮೀಟ್ರ್ ಹಾಕಿಲ್ಲ. ಇಲ್ಲೇನಾನ ಅನಾಹುತ ಆದರೆ, ಬೆಂಕಿ ಅನಾಹುತ ಆಗಿ ಸತ್ತರೆ ತಿರುಗಿದ್ರು ಇಂಟರ್ನ್ಯಾಷನಲ್ ನ್ಯೂಸು. ಕಾಂಪೋಸಿಷನ್ ಎಲ್ಲರಿಗೂ ಅವಾಗ ಡಿಮ್ಯಾಂಡ್ ಮಾಡ್ತಾರೆ, 1 ಕೋಟಿ ಕೊಡಿ, 2 ಕೋಟಿ ಕೊಡಿ ಅಂತ ಎಲ್ಲ ಡಿಮ್ಯಾಂಡ್ ಮಾಡ್ತಾರೆ. ಎಲ್ಲ ಕಡೆ ಇನ್ಸುಲೇಷನ್ನೇ ಇಲ್ಲ, ಎಳೆದ್ಬಿಟ್ಟು ಲೈನ್ ಹೊಟ್ಟೋಗಿದ್ದಾರೆ ಬೆಸ್ಕಾಂ ಅವರು. ನಾಚಿಕೆ ಆಗಬೇಕು ಬೆಸ್ಕಾಂ ಅವ್ರಿಗೆ. ಬಿಲ್ಡಿಂಗ್ ವೈಲೇಷನ್ ಅಂದರೆ ಪೆನಾಲ್ಟಿ ಹಾಕ್ತಾರೆ. ಒಂಚೂರು ಬಿಲ್ಡಿಂಗ್ ವೈಲೇಷನ್ ಇದ್ದರೆ ಡೆಮಾಲಿಷನ್ ಅಂತಾರೆ.